ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ರೈತರು ತಮ್ಮ ಒಂದು ಹತ್ತಿ ಬೆಳೆಯನ್ನು ಸರ್ಕಾರದ ಒಂದು ಬೆಂಬಲ ಬೆಲೆಗೆ ಯಾವ ರೀತಿ ಅದನ್ನು ಮಾರಾಟ ಮಾಡೋದಕ್ಕೆ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ಕಾರ 8,000 ರೂಪಾಯಿ ಮೇಲುಗಡೆ ಒಂದು ಬೆಂಬಲ ಬೆಲೆ ಅಂತ ಸೂಚಿಸಿ ಅದನ್ನು ಖರೀದಿ ಮಾಡಿಕೊಳ್ತಾ ಇದೆ. ಸೊ ಈ ಒಂದು ಖರೀದಿ ಕೊಡೋದಕ್ಕೆ ನಾವು ಮೊಬೈಲ್ ಪ್ಲೇಸ್ಟೋರಲ್ಲಿ ಹೋಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ರೈತರು ಅದನ್ನು ಯಾವ ರೀತಿ ರಿಜಿಸ್ಟ್ರೇಷನನ್ನು ಮಾಡ್ಕೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ ಕಪಾಸ್ ಕಿಸಾನ್ ಅಂತ ಸರ್ಚ್ ಮಾಡಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಪ್ಲೇಸ್ಟೋರ್ನಲ್ಲಿ. ಇದು ಕೇವಲ ಹತ್ತಿ ಬೆಳೆಗಾರರಿಗೆ ಮಾತ್ರ ಇದು ರಿಜಿಸ್ಟ್ರೇಷನ್ ಮಾಡ್ಕೋಕ್ಕೆ ಅವಕಾಶ ಇರುತ್ತೆ. ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಥರನಾಗಿ ರಿಜಿಸ್ಟ್ರೇಷನ್ ಮಾಡ್ಕೋದಿರುತ್ತೆ. ಇದು ಕೇವಲ ಹತ್ತಿ ಅಂತ ಕಾಟನ್ ಅಂತ ಕರಿತೀವಿ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೋದಕ್ಕೆ ಕೊಟ್ಟಿದ್ದಾರೆ. ಈ ಒಂದು ಕಪಾಸ್ ಕಿಸಾನ್ ಆ್ಯಪನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಇದನ್ನು ಮಾಡ್ತದೆ. ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದನ್ನು ವರ್ಕ್ ಆಗ್ತಾ ಇದೆ. ಸೊ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇದ್ರ ಮುಖಾಂತರ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಹತ್ತಿ ಮಿಲ್ಗಳಿಗೆ ಹೋಗಿ ನಮ್ಮ ಒಂದು ಹತ್ತಿಯನ್ನು ಮಾರಾಟ ಮಾಡಿಕೊಳ್ಬೋದು ಅಂತಲೇ ಹೇಳ್ಬೋದು. ಈ ಒಂದು ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊದಲಿಗೆ ಎಂಟರ್ ಮೊಬೈಲ್ ನಂಬರ್ ಅಂತಿದೆ. ರೈತರ ಒಂದು ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್ನೇ ಹಾಕಬೇಕು. ಹಾಕಿ ಜನರೇಟ್ OTP ಅಂತ ಏನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂಬರ್ಗೆ ಮೆಸೇಜ್ ಬರುತ್ತೆ. ಬಂದಿರುವಂಥ OTP ಹಾಕಿ ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡ್ಕೊಂತ ನಿಮಗೆ ಈ ರೀತಿಯಾಗಿ ಲಾಗಿನ್ ಆಗುತ್ತೆ. ಇದರಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಫಸ್ಟ್ ಒನ್ ಇದೆ ನೋಡಿ, ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಹಲವಾರು ಆಪ್ಷನ್ ಇದ್ದಾವೆ. ಸೊ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆದ ನಂತರ ಬೇರೆ ಬೇರೆ ಒಂದು ಆಪ್ಷನನ್ನು ನಾವು ಯೂಸ್ ಮಾಡೋಕ್ಕೆ ಆಗುತ್ತೆ. ಹಾಗಾಗಿ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟು ಆಧಾರ್ ಕಾರ್ಡು, ಪಹಣಿ ಬೇಕಾಗುತ್ತೆ, ಮತ್ತು ರೈತರ ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ, ಮತ್ತು ರೈತರ ಒಂದು ಫೋಟೋ ಕೂಡ ಬೇಕಾಗುತ್ತೆ. ಅಲ್ಲಿ ಅಪ್ಲೋಡ್ ಮಾಡುವಾಗ ಕೇಳುತ್ತದೆ ಫೋಟೋ ಮತ್ತು ಆಧಾರ್ ಕಾರ್ಡು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅಂತ. ಸೊ ಹಾಗಾಗಿ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪಹಣಿ, ಒಂದು ಫೋಟೋ ಕೂಡ ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಫಾರ್ಮಾಲಿಟಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ. ಸೊ ಅದನ್ನು ರಿಜಿಸ್ಟ್ರೇಷನ್ ಆಗಿಲ್ಲ, ಸೊ ಹಾಗಾಗಿ ನಂಬರ್ ಬಂದಿರೋದಿಲ್ಲ. ಜಸ್ಟ್ ಅದು ಕಾಲಮಲ್ಲಿ ಬಂದಿರುತ್ತೆ. ಅದು ಸ್ವಲ್ಪ ಅಲ್ಲಿ ಏನು ಹಾಕೋದಿರೋದಿಲ್ಲ, ಅದನ್ನು ಹಾಗೆ ಬಿಡಬೇಕಾಗುತ್ತೆ. ಅದನ್ನು ಎಂಟ್ರ್ ಮಾಡಿ ಕೂಡ ತೊಗೋದಿಲ್ಲ. ಇಲ್ಲಿ ಸೆಲೆಕ್ಟ್ ಟೈಪ್ ಅಂತಿದೆ ಟೈಟಲು. ಇಲ್ಲಿ ಮಿಸ್ಟ್ರೆಸ್ ಇದೇನಿದೆ ಅದನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ಫಾರ್ಮರ್ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಒಂದು ರೈತರ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ಹಾಕಬೇಕಾಗುತ್ತೆ. ಕೆಲವು ಸಲ ಇಲ್ಲಿ ಹೆಸರು ಟೈಪ್ ಮಾಡುವಾಗ ಆಟೋಮೆಟಿಕ್ಕಾಗಿ ಅದು ಹೋಗಿಬಿಡುತ್ತೆ ನೋಡಿ. ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ಆಟೋಮೆಟಿಕ್ಕಾಗಿ ಹೋಗ್ತಾ ಇದೆ. ಸೊ ಇದು ಆ್ಯಪ್ದು ಪ್ರಾಬ್ಲಮ್ ಇದೆ. ಸೊ ಡೆವಲಪರ್ಸು ಕರೆಕ್ಟಾಗಿ ಇದನ್ನು ಬಿಲ್ಡ್ ಮಾಡಿಲ್ಲ ಆ್ಯಪನ್ನು. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ಒಂದು ಲೆಟರ್ಸನ್ನು 4-5 ಸಲ ರಿಪೀಟ್ ಆಗಿ ಟೈಪ್ ಮಾಡಬೇಕು. ಅದು ಅಲ್ಲಿ ಅಕ್ಷರ ಟೈಪ್ ಆಗುತ್ತೆ. ಟೈಪ್ ಆದ ತಕ್ಷಣ ಅದ್ರ ಮುಂದೆ ಮತ್ತೆ ಎಂಟ್ರನ್ನು ಮಾಡ್ಕೋಬೇಕು ನೀವು. ಆ ರೀತಿ ಮಾಡೋದ್ರಿಂದ ಅದು ಬರುತ್ತೆ ನಿಮಗೆ. ಸೊ ನಾನು ಅದೇ ರೀತಿ ಮಾಡಿದ್ದೀನಿ. ಸೊ ನೋಡಿ, ಭಾಳಷ್ಟು ಆಪ್ಷನ್ ಇದೆ. ಸೊ ಅದನ್ನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಫಾರ್ಮರ್ ನೇಮನ್ನು ಹಾಕ್ಕೊಳ್ಳಿ, ಅವರ ತಂದೆ ಹೆಸರು ಹಾಕ್ಕೊಳ್ಳಿ, ಫಾದರ್ ನೇಮು, ಆಧಾರ್ ಕಾರ್ಡ್ ಯಾವ ರೀತಿಯಾಗಿ, ಮತ್ತು ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಕ್ಯಾಶ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಅದನ್ನು ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಆಟೋಮೆಟಿಕ್ ಬಂದಿರುತ್ತೆ. ಲಾಗಿನ್ ಮಾಡುವಾಗ ಏನು ಕೊಟ್ಟಿರುತ್ತೆ ಅದೇ ಬಂದಿರುತ್ತೆ. ಅಡ್ರೆಸ್ ಕೂಡ ಅಷ್ಟೇ, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಅಡ್ರೆಸ್ಸನ್ನು ಎಂಟ್ರ್ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ಸೆಲೆಕ್ಟ್ ಲ್ಯಾಂಡ್ ಡೀಟೇಲ್ಸ್ ಅಂತಿದೆ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಮಂಡಲ ಅಂತಿದೆ, ತಾಲೂಕು ಅಥವಾ ಬ್ಲಾಕ್ ಅಂತ ಏನು ಬರುತ್ತಲ್ಲ ಅದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರ ನಂತರ ವಿಲೇಜ್ ಅಂತಿದೆ. ಸೊ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಲೇಜ್ ಅಂದರೆ ಪಹಣಿಯಲ್ಲಿರುವಂಥ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರ ನಂತರ ಸೆಲೆಕ್ಟ್ ಮಾರ್ಕೆಟ್ ಅಂತಿದೆ. ಸೊ ಮಾರ್ಕೆಟ್ ನೀವೇನು ಸೆಲೆಕ್ಟ್ ಮಾಡ್ಕೊತೀರಲ್ಲ ನಿಮ್ಮ ತಾಲೂಕು, ಡಿಸ್ಟಿಕ್ಕು, ಅದ್ರ ಮೇಲೆ ಇಲ್ಲಿ ನಿಮಗೆ ಶೋ ಆಗುತ್ತೆ ಹೋಗುತ್ತೆ. ಯಾವ ತಾಲೂಕು, ಯಾವ ಜಿಲ್ಲೆಯಲ್ಲಿ ಎಷ್ಟು ಮಾರ್ಕೆಟ್ ಇದೆ, ಹತ್ತಿದು ಕಾಟನ್ ಮಿಲ್ಗಳಿದ್ದಾವೆ ಅಂತ ಅದರ ಮೇಲೆ ಅವರು ಸೆಟ್ ಮಾಡಿರ್ತಾರೆ. ಅಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ನೀವು ಯಾವ ತಾಲೂಕಿಗೆ ಈ ಒಂದು ಮಿಲ್ಲಿನ ಒಂದು ಆಧಾರದ ಮೇಲೆ ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮ್ಮದು ಸುರಪುರ, ಶಹಾಪುರ, ಯಾದಗಿರಿ ಮಾರ್ಕೆಟ್ ಇದೆ. ಸೊ ಹಾಗಾಗಿ ಇಲ್ಲಿ 3 ತಾಲೂಕಿನ ಹೆಸರನ್ನು ಇಲ್ಲಿ ಶೋ ಆಗ್ತಾಯಿದೆ ಹತ್ತಿ ಮಿಲ್ಗಳದು. ಹಾಗಾಗಿ ನಾವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊತಾ ಇದ್ದೀವಿ ಒಂದನ್ನು. ಅದರ ನಂತರ ನೆಕ್ಸ್ಟ್ ಇವಾಗ ನಿಮಗೆ ಫಾರ್ಮರ್ ಟೈಪ್ ಕೇಳ್ತಾ ಇದೆ. ಓನರ್ ಫಾರ್ಮರ್ ಅಂತ ಆಗ್ತಾಯಿದೆ. ಓನರ್ ಫಾರ್ಮರ್ ಅಂದರೆ ಸ್ವಂತ ಒಂದು ಜಮೀನ್ದಾರರು ಯಾರು ಇರ್ತಾರೆ, ಜಮೀನು ಮಾಲಕರು ಅವರ ಒಂದು ಹಾಕ್ಬೇಕು. ಟೆನೆಂಟ್ ಅಂತ ಬರುತ್ತೆ, ಬಾಡಿಗೆದಾರರು ಟೆನೆಂಟ್ ಫಾರ್ಮ್ ಅಂತ, ಅದನ್ನು ಕೂಡ ಲೀಸ್ದಾರರು. ಅದರಂಥ ಫಾರ್ಮರ್ ID ಮತ್ತು ಸರಿ ನಂಬರ್ ಕೇಳುತ್ತೆ. ಫಾರ್ಮರ್ ID ಅಂದರೆ FID ನಂಬರ್ ಇರುತ್ತಲ್ಲ, ಅದೇ FID ನಂಬರ್ ಹಾಕ್ಕೋಬೇಕು. ಸರಿ ನಂಬರ್ ಪಾಣಿಯಲ್ಲಿ ಇರುತ್ತೆ, ಅದನ್ನು ನೋಡಿ ಹಾಕ್ಕೊಳ್ಳಿ. ನಿಮಗೆ ಎಕ್ಸ್ಟ್ರಾ ಪಾಣಿ 2-3 ಇದ್ದರೆ ಅಲ್ಲಿ ಆ್ಯಡ್ ಅಂತ ಕೊಟ್ಟಿದ್ದಾರೆ. 2-3 ಅಂತ ಕೊಟ್ಟರೆ ನಿಮಗೆ ಎಷ್ಟು ಅಲ್ಲಿ ನಿಮಗೆ ಆ್ಯಡ್ ಮಾಡ್ಕೋಬೋದು. ಅಲ್ಲಿ ಸರಿ ನಂಬರ್ ಹಾಕಿ, ನಂಬರ್ ಹಾಕಿ, ಟೋಟಲ್ ಲ್ಯಾಂಡ್ ಅಂತಿದೆ, ಎಕರೆ ಗುಂಟೆ ಏನಿರುತ್ತಲ್ಲ ಅದನ್ನು ಅಲ್ಲಿ ಮೆನ್ಷನನ್ನು ಮಾಡಬೇಕು. ಸೊ 2-3 ಪಾಣಿದವರಿಗೆ 2-3 ಅಂತ ಕೊಟ್ಟರೆ 2-3 ಪಾಣಿದು ಒಮ್ಮಲಿಗೆ ಎಂಟ್ರಿನ ಮಾಡ್ಕೋಕ್ಕೆ ಅವಕಾಶ ಇದೆ.
ಸೊ ಇದಾದ ನಂತರ ಮತ್ತೆ ನಿಮಗೆ ಕೆಳಗಡೆ ಎಕರೆ ಗುಂಟೆಯಲ್ಲಿ ಇದೆ ನೋಡಿ ಲ್ಯಾಂಡ್ ಅಂತಿದೆ, ಟೋಟಲ್ ಲ್ಯಾಂಡು ಕಾಟನ್ ಲ್ಯಾಂಡ್ ಅಂತ. ಅಲ್ಲಿ ನಿಮ್ಮದು ಎಕರೆ ಗುಂಟೆ ಎಷ್ಟಿದೆ ಪಾಣಿಯಲ್ಲಿ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಬೇಕು. ಎಕ್ಸಾಂಪಲ್ ಆಗಿ 4 ಎಕರೆ 20 ಗುಂಟೆ ಅಂದ್ಕೊಳ್ಳಿ, 4.20 ಅಂತ ಹಾಕೋಬೇಕು. 4 ಎಕರೆ 20 ಗುಂಟೆ 4.20 ಅಂತ ಆ ರೀತಿಯಾಗಿ ಮೆನ್ಷನನ್ನು ಮಾಡಬೇಕು. ಅದಾದ ನಂತರ ಇಲ್ಲಿ ಸೆಲೆಕ್ಟ್ ಕ್ರಾಪ್ ಟೈಪ್ ಅಂತಿದೆ. ಸೊ ಕ್ರಾಪ್ ಟೈಪಲ್ಲಿ ಒಂದು ಹಲವಾರು ಕೊಟ್ಟಿದೆ, 4 ಆಪ್ಷನ್ ಇದ್ದಾವೆ. ಟ್ರೆಡಿಷ್ನಲ್ ಕ್ರಾಪು, HDPS, ದೇಸಿ ಕಾಟನ್ನು, ಕ್ಲೋಸರ್ ಸ್ಪೇಸಿಂಗ್ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ದೇಸಿ ಕಾಟನ್ ಅಂತ ತೊಗೋಬೇಕು, ನಮ್ಮ ದೇಸಿ ಕಾಟನ್ ಇರುತ್ತೆ. ಸೊ ಹಾಗಾಗಿ ಅದನ್ನು ತೊಗೊತಾ ಇದ್ದೀನಿ ನಾನು. ಅದು ತೊಗೊಂಡ ನಂತರ ಮತ್ತು ಅದ್ರ ಮುಂದುಗಡೆ ಕ್ರಾಪ್ ಲ್ಯಾಂಡ್ ಅಂತಿದೆ. ಸೊ ಆ ಒಂದು ಕ್ರಾಪ್ ಲ್ಯಾಂಡನ್ನು ಇಲ್ಲಿ ಎಷ್ಟು ಎಕರೆ ಗುಂಟೆ ಇದೆ ಕ್ರಾಪ್ ಲ್ಯಾಂಡು ಅದನ್ನು ಇಲ್ಲೇ ಮೆನ್ಷನ್ ಮಾಡಬೇಕು. ಅವಾಗ ಹೇಳಿದ್ನಲ್ಲ, ಎಕ್ಸಾಂಪಲ್ ಆಗಿ ನಿಮ್ಮ ಪಾಣಿಯಲ್ಲಿ 4 ಎಕರೆ 20 ಗುಂಟೆ ಇದ್ದರೆ 4.20 ಅಂತ ಅಲ್ಲಿ ಕೂಡ ಮೆನ್ಷನನ್ನು ಮಾಡಬೇಕು. ಖಾಲಿ ಬಿಡೋಂಗಿಲ್ಲ. ಯಾವುದು ನಾವು ಸೆಲೆಕ್ಟ್ ಮಾಡ್ತೀವಿ ಅದಕ್ಕೆ ನಾವು ಅದನ್ನಲ್ಲಿ ಹಾಕಬೇಕು. ಅದಾದ ನಂತರ ಫಾರ್ಮರ್ ಫೋಟೋ ಕೇಳುತ್ತೆ. ಸೊ ಇಲ್ಲಿ ನಿಮಗೆ ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಅಪ್ಲೋಡ್ ಫಾರ್ಮರ್ ಫೋಟೋ ಅಂತಿದೆ, ಆ ಒಂದು JPG ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಫಸ್ಟ್ನೇ ಆಪ್ಷನಲ್ಲಿ 2 ರೀತಿ ಕೊಟ್ಟಿದ್ದಾರೆ. ಅಪ್ಲೋಡ್ ಆಧಾರ್ ಆ್ಯಂಡ್ ಫಾರ್ಮರ್ ಫೋಟೋ ಅಂತ ಕೊಟ್ಟಿದ್ದಾರೆ. ಪಿ ಡಿ ಎಫ್ನಲ್ಲಿ ಆಧಾರ್ ಕಾರ್ಡು ಮತ್ತು ಫೋಟೋ ಕೂಡ ಮಾಡ್ಬೋದು, ಅಥವಾ ಒಂದೇ ಫೋಟೋ ಮಾಡಿದ್ರೆ ಕೂಡ ನಡೆಯುತ್ತೆ. ಕೆಳಗಡೆ ಅಪ್ಲೋಡ್ ಡಾಕ್ಯುಮೆಂಟ್ ಏನು ಕೊಟ್ಟಿದ್ದಾರಲ್ಲ ಅದರಲ್ಲಿ ಕೂಡ ನಾವು ಆಧಾರ್ ಕಾರ್ಡು, ಪಾಣಿ, ಬ್ಯಾಂಕ್ ಪಾಸ್ಬುಕ್ ಎಲ್ಲನೂ ಮಾಡ್ಕೋಬೋದು. ಸೊ ಮೇಲ್ಗಡೆ ಮಾಡ್ತೀರಿ ಅಂದರೆ ಜಸ್ಟ್ JPG ಫೋಟೋ ಒಂದು ಜಸ್ಟ್ ಫಾರ್ಮರ್ ಫೋಟೋ ಒಂದು ಅಪ್ಲೋಡ್ ಮಾಡಿ, ಕೆಳಗಡೆ ಏನಿದೆಯಲ್ಲ ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು, ಪಹಣಿ ಎಲ್ಲನೂ ಕೂಡ ಅಪ್ಲೋಡನ್ನು ಮಾಡೋಕ್ಕೆ ಅವಕಾಶ ಇದೆ. ಮಾಡಿಸಿ ರಿಜಿಸ್ಟರ್ ಅಂತ ಕೆಳಗಡೆ ಕೊಟ್ಟರೆ ನಿಮಗೆ ಸ್ವಲ್ಪ ವೇಟಿಂಗ್ ತೊಗೊಳುತ್ತೆ. ಸೊ ವೇಟ್ ಮಾಡಬೇಕು. ಸ್ವಲ್ಪ ಸಡನ್ಲಿ ಬರೋದಿಲ್ಲ. ಕೆಲವು ಸರ್ವರು ತುಂಬ ಚೆನ್ನಾಗಿದ್ದರೆ ಬೇಗ ಬಂದುಬಿಡುತ್ತೆ. ಸೊ ಸರ್ವರ್ ಡೌನ್ ಇತ್ತಂದರೆ ನಿಮಗೆ ಬರೋದಿಲ್ಲ. ಇವಾಗ ಏನು ನೋಡ್ತಾ ಇದ್ದಾರೆ ರಿಜಿಸ್ಟ್ರಿಂಗ್ ಅಂತ ಬರ್ತಾ ಇದೆಯಲ್ಲ ಆ ರೀತಿಯಾಗಿ ಬರುತ್ತಾ ಇರುತ್ತೆ. ಸೊ ವೇಟ್ ಮಾಡಿ ಬರುತ್ತೆ ನೋಡಿ. ಇವಾಗ ಬಂದಿದೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ, ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬೀನ್ ಟೇಕೆನ್ ಫಾರ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಬಂದಿದೆ. ವೈಟಿಂಗ್ ಫಾರ್ ಅಪ್ರೂವಲ್, ವಿ ವಿಲ್ ನೋಟಿಫೈ ಒನ್ಸ್ ಇಟ್ ಅಪ್ರೂವಲ್ ಅಂತ ಬಂದಿದೆ. ಬಾರ್ಕೋಡ್ ನಂಬರ್ ಕೂಡ ಬಂದಿದೆ, ಇಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ. ಇದನ್ನು ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಇದು ಅಪ್ರೂವಲ್ ಕೇಳುತ್ತೆ. ಸೊ ಇದು ಅಪ್ರೂವಲ್ ಎಲ್ಲಿ ಹೋಗ್ಬೇಕಪ್ಪ ಅಂದರೆ ರೈತ ಸಂಪರ್ಕ ಕೇಂದ್ರ. ನಿಮ್ಮ ಒಂದು ಪಾಣಿ ಜಮೀನು ಯಾವೊಂದು ಊರಿಗೆ ಸಂಬಂಧಪಡುತ್ತೆ ಹೋಬಳಿಗೆ, ಆ ಒಂದು ಹೋಬಳಿಗೆ ಹೋಗಿ ನೀವು ಈ ಒಂದು ರಿಜಿಸ್ಟ್ರೇಷನ್ ಆಗಿರುವಂಥ ಬಾರ್ಕೋಡ್ ನಂಬರ್ ಏನು ಕಾಣ್ತಾ ಇದೆ ಇವಾಗ, ಈ ಒಂದು ಬಾರ್ಕೋಡ್ ಸಂಖ್ಯೆಯನ್ನು ಅಲ್ಲಿ ಹೋಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ತೋರಿಸ್ಬೇಕು. ಇದನ್ನು ಅವರು ಅಪ್ರೂವಲ್ನ ಮಾಡ್ತಾರೆ. ಆ ಒಂದು ಸಂಬಂಧಪಟ್ಟ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಅದು ಆನ್ಲೈನ್ ಮುಖಾಂತರ ಹೋಗಿರುತ್ತೆ, ಅಲ್ಲಿ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟ ನಂತರ ನಮಗೆ ಆವಾಗ ಬುಕ್ ಸ್ಲಾಟ್ ಅಂತ ಬರುತ್ತೆ ಒಂದು ಆಪ್ಷನ್. ಇಲ್ಲೇನು ನೋಡ್ತಾ ಇದ್ದೀರಿ ನೋಡಿ, ಬುಕ್ ಸ್ಲಾಟ್ ಅಂತ ಇದೆಯಲ್ಲ, ಬುಕ್ ಸ್ಲಾಟ್ ಅಂತ, ಆ ಒಂದು ಸ್ಲಾಟನ್ನು ನಾವು ಬುಕ್ ಮಾಡ್ಕೋಕ್ಕೆ ಅವಕಾಶ ಇರುತ್ತೆ. ಇವಾಗ ಕ್ಲಿಕ್ ಮಾಡಿದರೆ ಅದು ಅಪ್ರೂವಲ್ಗೆ ನೋಡಿ, ಅಪ್ರೂವಲ್ ಪೆಂಡಿಂಗ್ ಅಂತ ಬರ್ತದೆ. ಎಕ್ಸಸ್ ವಿಲ್ ಬಿ ಅವೈಲೇಬಲ್ ಒನ್ಸ್ ಯು ಅಪ್ರೂವ್ಡ್ ಅಂತ ಬರ್ತಾ ಇದೆ. ಸೊ ಅಪ್ರೂವಲ್ ಆದ ನಂತರ ನಿಮಗೆ ಈ ಒಂದು ಬುಕ್ ಸ್ಲಾಟ್ ಮಾಡ್ಕೋಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಪ್ರೂವಲ್ ಆಗೋವರೆಗೂ ನಿಮಗೆ ಯಾವುದೇ ರೀತಿಯಲ್ಲಿ ಬುಕ್ ಮಾಡ್ಕೋಕ್ಕೆ ಅವಕಾಶ ಇರೋದಿಲ್ಲ. ಯಾವ ಒಂದು ಡೇಟಿಗೆ ನಾವು ನಮ್ಮೊಂದು ಹತ್ತಿ ಬೆಳೆಯನ್ನು ಕಾಟನ್ ಮಿಲ್ಲಿಗೆ ಹೋಗಿ ನಾವು ಮಾರೋದಕ್ಕೆ ಅವಕಾಶ ಇರುತ್ತಲ್ಲ, ಅದನ್ನು ನಾವು ಜಸ್ಟು ಇಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಮ್ಮ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಈ ರೀತಿಯಾಗಿ ಅಪ್ರೂವಲ್ ಮಾಡಿ ಅಂದರೆ ಅವರು ಅದನ್ನು ನೋಡಿಕೊಂಡು ಅಪ್ರೂವಲ್ ಮಾಡ್ತಾರೆ. ಸೊ ನಾವು ಇವಾಗ ಅಪ್ರೂವಲ್ ಮಾಡಿಸ್ಕೊಂಡು ಬಂದಿದ್ದೀವಿ, ಒಂದು ತಾಸಿನಲ್ಲಿ ಅಪ್ರೂವ್ ಮಾಡಿ ಕೊಟ್ಟರು. ಸೊ ಮತ್ತೆ ಇವಾಗ ತಿರ್ಗಿ ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ಲಾಗಿನ್ ಮಾಡಿ ಮತ್ತು ನಮಗೆ ಸೆಲೆಕ್ಟ್ ಬಾರ್ ಕೋಡ್ ಅಂತಿದೆ ನೋಡಿ, ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದೇ ಥರ ರಿಜಿಸ್ಟ್ರೇಷನ್ ಮಾಡಿರ್ತೀವಲ್ಲ ಅದೇ ನಂಬರ್ ಹಾಕಿ ನಾವು ಲಾಗಿನನ್ನು ಮಾಡ್ಕೋಬೇಕು ಆ್ಯಪಲ್ಲಿ. ಮಾಡಿದ ನಂತರ ನಮಗೆ ಅಲ್ಲಿ ಕೆಳಗಡೆ ರಿಜಿಸ್ಟರ್ ಓಕೆ ಅಂತ ಕ್ಲಿಕ್ ಮಾಡಬೇಕು ನೋಡಿ. ಇವಾಗ ಮತ್ತೊಂದು ಸಲ ಇನ್ನೊಬ್ರದ್ದು ಯಾರಾದರೂ ಕೂಡ ರಿಜಿಸ್ಟ್ರೇಷನನ್ನು ಕೂಡ ಮಾಡ್ಕೋಬೋದು. ನಾವಿವಾಗ ಬುಕ್ ಸ್ಲಾಟ್ ಮಾಡಬೇಕಾಗಿದೆ. ಯಾವೊಂದು ಡೇಟಿಗೆ ನಾವು ಮಿಲ್ಲಿಗೆ ತೊಗೊಂಡು ಹೋಗ್ಬೇಕು ನಮ್ಮ ಒಂದು ಬೆಳೆಯನ್ನು, ಅದನ್ನು ನಾವು ಸ್ಲಾಟನ್ನು ಬುಕ್ಕಾಗ ಮಾಡ್ಕೋಬೇಕು. ಬುಕ್ ಸ್ಲಾಟ್ ಅಂತಿದೆ ನೋಡಿ, 3ನೇ ಆಪ್ಷನ್ನು. ಈ ಒಂದು ಆಪ್ಷನನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಿ, ಓಪನ್ ಆಗುತ್ತೆ ನೋಡಿ, ಓಪನ್ ಆಗಿದೆ. ಬುಕ್ ಯುವರ್ ಸ್ಲಾಟ್ ಅಂತ ಬಂದಿದೆ. ಆಟೋಮೆಟಿಕ್ಕಾಗಿ ಕರ್ನಾಟಕ ಮತ್ತು ನಮ್ಮೊಂದು ಡಿಸ್ಟಿಕನ್ನು ಆಟೋಮೆಟಿಕ್ಕಾಗಿ ತಾನೇ ಸೆಲೆಕ್ಟ್ ಆಗಿದೆ. ಸೊ ಇವಾಗ ಸೆಲೆಕ್ಟ್ ಮಾರ್ಕೆಟ್ ಅಂತಿದೆ. ಸೊ ಆವಾಗಲೇ ಹೇಳಿದೆ ಯಾವ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿರ್ತಾರೆ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಮಿಲ್ಲುಗಳು ಇರ್ತಾವಲ್ಲ, ಆ ಒಂದು ಟೆಂಡರ್ ಆಗಿರುವಂಥ ಮಿಲ್ಲುಗಳು, ಸರ್ಕಾರದ ಬೆಂಬಲ ಬೆಲೆಗೆ ಒಳಪಡುವಂಥ ಮಿಲ್ ಇರ್ತವೆ. ಆ ಒಂದು ಮಿಲ್ಲುಗಳ ಒಂದು ತಾಲೂಕಿನ ಹೆಸರನ್ನು ತೋರಿಸುತ್ತೆ. ಎಲ್ಲೆಲ್ಲಿ ಅವೈಲೇಬಲ್ ಇದ್ದಾವೆ ತಾಲೂಕಿನಲ್ಲಿ ಆ ಒಂದು ಜಿಲ್ಲೆಗೆ ಅಷ್ಟು ತಾಲೂಕು ಹೆಸರು ಇಲ್ಲಿ ಮಾರ್ಕೆಟ್ ತೋರಿಸುತ್ತೆ. ನಿಮಗೆ ಯಾವುದು ಹತ್ತಿರ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಸೆಲೆಕ್ಟ್ ಮಿಲ್ ಅಂತ ಬರುತ್ತೆ. ಸೆಲೆಕ್ಟ್ ಮಿಲ್ಲಲ್ಲಿ ಯಾವ ಒಂದು ಮಿಲ್ಲಿನ ಹೆಸರು ಅಲ್ಲಿ ಶೋ ಆಗುತ್ತೆ, ಆ ಒಂದು ತಾಲೂಕಿಗೆ ಅಥವಾ ಒಂದು ಜಿಲ್ಲೆಗೆ ಹತ್ತಿರ ಬರುವಂಥ ಅಂದರೆ ಬೆಂಬಲ ಬೆಲೆಗೆ ಟೈಅಪ್ ಆಗಿರುವಂಥ ಹತ್ತಿ ಮಿಲ್ಗಳಲ್ಲಿ ಶೋ ಆಗ್ತಾ ಹೋಗುತ್ತವೆ. ನಿಮಗೆ ಯಾವ ಒಂದು ಮಿಲ್ಲಿಗೆ ಹೋಗ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಆ ಒಂದು ಮಿಲ್ಲನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಆ ಮಿಲ್ಲು ಹೆಸರು ತೋರಿಸ್ತಾ ಇಲ್ಲ ಅಂದರೆ ಅಲ್ಲಿ ಮತ್ತೆ ಬೇರೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕೆಲವೊಂದು ಸಲ ಬೇರೆ ಬೇರೆ ತಾಲೂಕಿಗೆ ಕೊಟ್ಟಿರ್ತಾರೆ ಆ ಒಂದು ಮಿಲ್ಗಳನ್ನು. ಹಾಗಾಗಿ ಹೆಸರನ್ನು ಎಲ್ಲ ಒಂದು ತಾಲೂಕಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂಥ ಮಿಲ್ಲಿನ ಹೆಸರು ಬೇರೆ ಬೇರೆ ತಾಲೂಕಲ್ಲಿ ಹೋಗಿ ಆ್ಯಡ್ ಆಗಿರ್ತವೆ. ಹಾಗಾಗಿ
ಸೆಲೆಕ್ಟಾಗಿ ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಒಂದು ತಾಲೂಕಿನ ಮಿಲ್ಲನ್ನು ಪಕ್ಕದ ಒಂದು ತಾಲೂಕಿನಲ್ಲಿ ಹೋಗಿ ಆ್ಯಡ್ ಮಾಡಿದ್ದಾರೆ. ಸೊ ಅಲ್ಲಿ ಅವರು ಅದನ್ನು ಮಾಡ್ಕೊಂಡಿದ್ದಾರೆ ಅಂತ. ಸುರಪುರ ತಾಲೂಕಿಂದು ಶಾಪುರ ತಾಲೂಕಿಗೆ ಆ್ಯಡ್ ಆಗಿದೆ. ಸೊ ಹಾಗಾಗಿ ನಾನು ಹುಡುಕ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮೊಂದು ಬೇಕಾಗಿರುವಂಥ ಮಿಲ್ಲನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಅಪ್ರಾಕ್ಸ್ ವೇಟ್ ಅಂತ ಬರ್ತಾ ಇದೆ. ಸೊ ಅಪ್ರಾಕ್ಸ್ ವೇಟ್ ಅಂದರೆ ನಿಮ್ಮ ಒಂದು ಹತ್ತಿ ಎಷ್ಟು ಕ್ವಿಂಟಲ್ ಆಗುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಕ್ವಿಂಟಾಲ್ಸ್ ಅಂತ ಇಲ್ಲಿ ಎಷ್ಟು ಕ್ವಿಂಟಲ್ ಆಗುತ್ತೆ ಅಷ್ಟು ಕ್ವಿಂಟಲ್ ಅಂದಾಜು ಲೆಕ್ಕದಲ್ಲಿ ಹಾಕಬೇಕು. ಹಾಕಿದ ನಂತರ ಮತ್ತೆ ಸೆಲೆಕ್ಟ್ ಡೇಟ್ ಅಂತ ಬಂದಿದೆ. ಸೊ ಇಲ್ಲಿ ಯಾವೊಂದು ಡೇಟಿಗೆ ನೀವು ತೊಗೊಂಡು ಹೋಗ್ತೀರಾ ಅಥವಾ ಮತ್ತು ಇಲ್ಲಿ ಆ ಒಂದು ಮಿಲ್ಲಿನಲ್ಲಿ ಯಾವೊಂದು ಡೇಟಿಗೆ ಸ್ಲಾಟ್ಗಳನ್ನು ಅವೈಲೇಬಲ್ ಇದ್ದಾವೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಒಂದು ಡೇಟನ್ನು ನೀವು ಸೆಲೆಕ್ಟನ್ನು ಮಾಡಬೇಕು. ಅದು ನಾಳೆ ನಾಡಿದ್ದು ಯಾವುದೇ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡಾಗ ಅಲ್ಲಿ ನಿಮಗೆ ಟೈಮ್ ತೋರಿಸ್ಬೇಕು. ಮೇಲ್ಗಡೆ ಟೈಮ್ ತೋರಿಸುತ್ತೆ ನೋಡಿ. ಫಾರ್ಮರ್ ಲೆಫ್ಟ್ ಓನರ್ ಕ್ವಾಂಟಿಟಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಅವೈಲೇಬಲ್ ಎಷ್ಟಿದ್ದಾವೆ ಓನರ್ದು ಕ್ವಾಂಟಿಟಿ ಅಲ್ಲಿ ಮಿಲ್ಲಿನಲ್ಲಿ ಅಂತ ಕೂಡ ತೋರಿಸ್ತಾ ಇದೆ. ಎಷ್ಟು ಖರೀದಿ ಮಾಡ್ತಾರೆ ದಿನಕ್ಕೆ, ಎಷ್ಟು ನಾವು ತೊಗೊತೀವಿ ಅಂತ ಶೋ ಆಗುತ್ತೆ. ಮತ್ತು ಅಲ್ಲಿ ಟೈಮ್ ಬರಬೇಕು. ಯಾವೊಂದು ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊತೀರಲ್ಲ ಆ ಒಂದು ಟೈಮನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಡೇಟ್ ತೋರಿಸ್ಬೇಕು. ಅಲ್ಲಿ ಟೈಮ್ ತೋರಿಸ್ಬೇಕು ನೋಡಿ. ಮೇಲ್ಗಡೆ ಡೇಟ್ ತೋರಿಸ್ತಾ ಇದೆ ಮತ್ತು ಟೈಮ್ ಬರಬೇಕು. ಟೈಮ್ ಬರ್ತಾ ಇಲ್ಲ ಅಂದರೆ ಅಲ್ಲಿ ನಿಮಗೆ ಅವೈಲೇಬಲ್ ಇಲ್ಲ ಆ ಡೇಟಿಗೆ ಅಂತ ಹೇಳಿ ನೋ ಸ್ಲಾಟ್ ಅವೈಲೇಬಲ್ ಫಾರ್ ದ ಸೆಲೆಕ್ಟೆಡ್ ಡೇಟ್ ಅಂತ ಬಂದಿದೆ. ಸೊ ಒಂದೊಂದು ಬೇರೆ 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 ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಾ ಹೋಗಬೇಕು. ಅಲ್ಲಿ ಮೇಲ್ಗಡೆ ಟೈಮ್ ಕೂಡ ಬರಬೇಕು. ಅಲ್ಲಿ ಟೈಮ್ ಬಂದಾಗ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ ಈವ್ನಿಂಗ್ವರೆಗೂ ಅಂತ ತೋರಿಸುತ್ತೆ. ಸೊ ಅದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಕನ್ಫರ್ಮ್ ಸೆಲೆಕ್ಟೆಡ್ ಸ್ಲಾಟ್ ಅಂತ ಬರಬೇಕು. ಕೆಳಗಡೆ ಬಂದಿದೆ ನೋಡಿ. ಇವಾಗ ನಾನು ಮಾಡಿದ್ದೀನಿ. ಒಂದು ಡೇಟ್ ಸೆಲೆಕ್ಟ್ ಮಾಡಿಕೊಂಡೆ. ಮೇಲ್ಗಡೆ ಟೈಮ್ ತೋರಿಸ್ತಾ ಇದೆ. ಅವೈಲೇಬಲ್ ಸ್ಲಾಟ್ ಅಂತ ಬಂದಿದೆ. 10 AM to 5 AM ಅಂತ ಬಂದಿದೆ. ಅವೈಲೇಬಲ್ ಸ್ಲಾಟ್ 100 ಅಂತ ಬಂದಿದೆ. ಈ ಒಂದು ಡೇಟಿಗೆ 100 ಸ್ಲಾಟ್ಗಳನ್ನು ನೀವು ಅವೈಲೇಬಲ್ ಅಂತ ಕೊಟ್ಟಿದ್ದಾರೆ. ಮಿಲ್ ಪ್ರೊಸೆಸಿಂಗ್ ಕೆಪಾಸಿಟಿ ಅಂತ ಕೂಡ ಅಲ್ಲಿ ಮೇಲ್ಗಡೆ ಬಂದಿದೆ, ಎಷ್ಟು ಕೆಪಾಸಿಟಿ ತೊಗೊತಾರೆ ಅಂತ. ಸೊ ಇಲ್ಲಿ ಒಂದು ಮೇಲ್ಗಡೆ ಟೈಮು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಇದ್ದಲ್ಲಿ ಟೈಮು ಆ ಡೇಟ್ ಆ ಟೈಮನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಆ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮ್ಮ ಕೆಳಗೆ ಮತ್ತೆ ಕನ್ಫರ್ಮ್ ಸೆಲೆಕ್ಟೆಡ್ ಸ್ಲಾಟ್ ಅಂತ ಇದೆ ನೋಡಿ. ಇವಾಗ ಈ ರೀತಿಯಾಗಿ ಬಂದಿದೆ. ಯುವರ್ ಸ್ಲಾಟ್ ಬುಕಿಂಗ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲಿ ರಿಜಿಸ್ಟರ್. ಯುವರ್ ಸ್ಲಾಟ್ ಬುಕಿಂಗ್ ರಿಜಿಸ್ಟರ್ ಹ್ಯಾಸ್ ಬಿನ್ ಎಕ್ಸ್ಪೆಕ್ಟೆಡ್ ಫಾರ್ ಯುವರ್ ಪ್ರಿಫರೆನ್ಸ್ ನಂಬರ್ ಬಂದಿದೆ ಮತ್ತು ಯು ವಿಲ್ ಬಿ ರಿಸೀವ್ ಎ ಕನ್ಫರ್ಮೇಷನ್ ಶಾರ್ಟ್ಲಿ ಬೇಸ್ಡ್ ಆನ್ ಸ್ಲಾಟ್ ಅವೈಲೇಬಿಲಿಟಿ. ಫಾರ್ ಎನಿ ಎನ್ಕ್ವೈರಿ ಪ್ಲೀಸ್ ರೀಚ್ ಔಟ್ ಅವರ್ ಹೆಲ್ಪ್ಲೈನ್ ನಂಬರ್ಸ್ ಅವೈಲೇಬಲ್ ಇನ್ ಹೆಲ್ಪ್ಲೈನ್ ಟ್ಯಾಬ್ ಅಂತ ಕೊಟ್ಟಿದ್ದಾರೆ. ಒಂದು ನಂಬರ್ ಬಂದಿದೆ. ಆ ಒಂದು ನಂಬರನ್ನು ನೋಟ್ ಮಾಡ್ಕೊಂಡಿಟ್ಕೋಬೇಕು ಮತ್ತು ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ. ಹಾಗೆ ಇದನ್ನು ಒಂದು ಕಾಪಿ ಪ್ರಿಂಟನ್ನು ತಗೋಬೇಕು. ಯಾಕಂದರೆ ಅಲ್ಲಿ ಮಿಲ್ಲಿಗೆ ಹೋದಾಗ ಇದನ್ನು ಕೊಡೋಕ್ಕೆ ಬೇಕಾಗುತ್ತೆ. ನಿಮಗೆ ಹೆಲ್ಪ್ಲೈನ್ ನಂಬರ್ ಬೇಕಂದರೆ ಇದೇ ಆ್ಯಪಲ್ಲಿ ಲಾಸ್ಟಲ್ಲಿ ನಿಮಗೆ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿರ್ತಾರೆ. ನಾವು ಯಾವ ಒಂದು ಡೇಟಿಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಒಂದು ಡೇಟಿಗೆ ನಮ್ಮ ಒಂದು ಹತ್ತಿಯನ್ನು ಆ ಒಂದು ಮಿಲ್ಲಿಗೆ ತೊಗೊಂಡು ಹೋಗಬೇಕು. ಅಲ್ಲಿ ನಮಗೆ ಲೈನ್ ಇರುತ್ತೆ. ಲೈನ್ ಪ್ರಕಾರ ಹೋಗಿ ಮಾರಾಟ ಮಾಡಿಕೊಂಡು ರಿಸಿಪ್ಟನ್ನು ಪಡ್ಕೋಬೇಕು. ಒಂದು ವಾರ ಅಥವಾ 10 ದಿನದಲ್ಲಿ ಪೇಮೆಂಟ್ ನಿಮಗೆ ಮಾಡ್ತಾರೆ. ಕೆಲವು ಕಡೆ ಒಂದು 3 ದಿನದಲ್ಲೇ ಕೂಡ ಪೇಮೆಂಟನ್ನು ಮಾಡ್ತಾಯಿದ್ದಾರೆ. ಕೆಲವು ಕಡೆ ಏನು ಮಾಡ್ತಾಯಿದ್ದಾರೆ, ಆನ್ ದ ಸ್ಪಾಟ್ ಯಾವತ್ತು ಮಾರ್ತೀವಿ ಅವತ್ತೇ ನಿಮಗೆ ಈ ಒಂದು ಅಮೌಂಟನ್ನು ಹಾಕ್ತಾಯಿದ್ದಾರೆ. ಸೊ ಅವರ ಒಂದು ಮಿಲ್ಲಿನ ಒಂದು ಮಾಲಕರ ಆಧಾರದ ಮೇಲೆ ಅದನ್ನು ನಾವು ಹೇಳ್ಬೋದು. ಸೊ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಕಪಾಸ್ ಕಿಸಾನ್ ಆ್ಯಪಲ್ಲಿ ನಿಮ್ಮ ಒಂದು ಹತ್ತಿ ಬೆಳೆಗಾರರನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ.